ಇವತ್ತಿನ ಮಂತ್ರಾಲಯ ಒಂದು ಶಾಂತಿಯ ಸ್ಥಳ, ಆದರೆ ಇದರ ಕತೆ ಬಹಳ ವರ್ಷ ಹಿಂದೆನೆ ಶುರುವಾಗಿತ್ತು. ಆಂಧ್ರ ಪ್ರದೇಶದಲ್ಲಿರೋ ಈ ಒಂದು ದೇವಸ್ಥಾನದಲ್ಲಿ ಕನ್ನಡನ ಯಾಕೆ ಇಷ್ಟು ಬಳಸಿದರೆ, ಇಲ್ಲಿನ ಜನ ಕನ್ನಡ ಮಾತಾಡ್ತಾರ? ಈ ಎಲ್ಲಾ ಪ್ರಶ್ನೆಗೆ ಉತ್ತರನೇ ಈ ವಿಡಿಯೋ. ಹಾಯ್, ನನ್ನ ಹೆಸರು ಸುಜು ಅಂತ. ನೀವು ಮಂತ್ರಾಲಯಂ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ ತಕ್ಷಣ ನಿಮಗೆ ಮಂತ್ರಾಲಯಂಗೆ ಹೋಗೋಕೆ ಸುಮಾರು ಆಟೋಗಳು ಸಿಗುತ್ತೆ. ಇಲ್ಲಿ ನಿಮಗೆ ಕನ್ನಡ, ತೆಲುಗು, ತಮಿಳು, ಮರಾಠಿ, ಹಿಂದಿ ಎಲ್ಲಾ ಭಾಷೆಗಳು ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ಜನ ಬಂದ್ ಸೇರೋದೇ ಸ್ವಾಮಿಯ ದರ್ಶನಕ್ಕೆ. ಇದನ್ನ 390 ವರ್ಷದ ಹಳೆಯ ಮಠ ಅಂತ ಕರೀತಾರೆ. ಈ ಜಾಗನ ಫಸ್ಟ್ ಮಂತ್ರವಾಡ ಅಂತ ಕರೀತಿದ್ರಂತೆ. ತಪಸ್ಸು ಮಾಡ್ತಾ ಶಾಪವನ್ನೇ ಮೋಕ್ಷವಾಗಿ ಮಾಡಿದ ನೆಲ ಅಂತಾನೂ ಕರೀತಾರೆ. ರಾಘವೇಂದ್ರ ಸ್ವಾಮಿ ಇಲ್ಲಿ ಜೀವ ಸಮಾಧಿಯಾಗಿ ಸೇರ್ಪಟ್ಟಾಗ ಜನರ ವಿಶ್ವಾಸ ಒಂದೇ, ಅದೇ ಶಾಂತಿ, ನೆಮ್ಮದಿ, ಶಕ್ತಿ, ಭಕ್ತಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನು ಅಂದ್ರೆ, ನಾವ್ ಎಲ್ಲಿಂದಾದ್ರೂ ಹೋಗಿರ್ಲಿ, ಅಲ್ಲಿನ ಜನ ಕೇಳೋದೊಂದೇ, ಸ್ವಾಮಿ ದರ್ಶನ ಆಯ್ತಾ ಅಂತ. ದಿನನಿತ್ಯ ಸಾವಿರಾರು ಜನ ದರ್ಶನ ಮಾಡೋ ಈ ಜಾಗದಲ್ಲಿ ನಮ್ಮ ದರ್ಶನ ತುಂಬಾ ಚೆನ್ನಾಗಾಯ್ತು ಅಂತಾನೆ ಹೇಳ್ತೀನಿ. ಈಗ ನಾನು ಮೊದಲಲ್ಲಿ ಹೇಳಿದ 2 ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ನಾನ್ ನೋಡಿದ ತರ ಇಲ್ಲಿ ಕನ್ನಡನ ಎಲ್ಲರೂ ಮಾತಾಡ್ತಾರೆ ಅಂಡ್ ಕನ್ನಡನ ಜಾಸ್ತಿ ಬಳಸಿದ್ದಾರೆ. ಇಲ್ಲಿನ ಕೆಲವರು ಹೇಳಿದ ಪ್ರಕಾರ ಕರ್ನಾಟಕದಿಂದಾನೆ 95% ಜನ ಇಲ್ಲಿಗೆ ದರ್ಶನ ಮಾಡೋದಕ್ಕೆ ಬರ್ತಾರಂತೆ. ಅದಕ್ಕೆ ಕನ್ನಡನ ಅವರು ಕಲ್ತಿದ್ದಾರೆ. ಅಲ್ಲಿ ಹೋದಾಗ ನಮ್ ಜೊತೆನೂ ಮಾತಾಡ್ತಾರೆ. ಇನ್ನ ಉಳ್ಕೊಳ್ಳೋಕೆ ರೂಮ್ಸ್ ಕೂಡ ಸುಮಾರು ಆಪ್ಷನ್ಸ್ ಅಲ್ಲಿ ಸಿಗುತ್ತೆ. ಈ ಹೋಟೆಲ್ ಇರೋದು ಗೌರ್ಮೆಂಟ್ ಇಂದ, ಸೊ ನಿಮ್ಗೆ ಇಲ್ಲಿ ಕಡಿಮೆ ಕಾಸ್ಟ್ಗೆ ಸಿಕ್ಬಿಡುತ್ತೆ. ನಮ್ಗೆ ಬೇರೆ ಕಡೆ ಎಲ್ಲೂ ರೂಮ್ ಸಿಗ್ಲಿಲ್ಲ, ಅದಕ್ಕೆ ಇದಕ್ಕೆ ಬಂದು ಸ್ಟೇ ಆದ್ವಿ. ಚೆನ್ನಾಗಿದೆ, ತೊಂದರೆ ಇಲ್ಲ. ರೂಮ್ ಪ್ರೈಸ್ ಬಂದ್ಬಿಟ್ಟು 500 rupees ಪರ್ ರೂಮ್. ಇನ್ನ ನಮ್ ಕಡೂರಿಂದ ನಮ್ಗೆ 408 ಕಿಲೋಮೀಟರ್ ಆಗಿತ್ತು. ವಾರದಲ್ಲಿ 2 ಟ್ರೈನ್ ಇದೆ. ಬೆಂಗಳೂರಿಂದನೂ ಕೂಡ ಸುಮಾರು ಟ್ರೈನ್ ಆಪ್ಷನ್ಸ್ ಇದೆ. ನೀವು ಒಂದ್ಸಲ ಚೆಕ್ ಮಾಡಿ ಹೋಗ್ಬೋದು. ಇಷ್ಟ ಆಗಿತ್ತು ನನ್ನ ಮಂತ್ರಾಲಯದ ಅನುಭವ. ಯೂಟ್ಯೂಬ್ ಅಲ್ಲಿ ಕೂಡ ಇದರ ಕಂಪ್ಲೀಟ್ ಆಗಿರೋ ಟ್ರಾವೆಲ್ ಜರ್ನಿನ ಹಂಚ್ಕೊಂಡಿದ್ದೀನಿ. ನೀವು ಕೂಡ ಹೋಗಿ ಒಂದ್ಸಲ ನೋಡಬಹುದು. ಚಾನಲ್ ಲಿಂಕ್ ನನ್ನ ಪೇಜ್ ನ ಬಯೋದಲ್ಲಿದೆ. ಇದೇ ತರ ಹೆಚ್ಚಿನ ಕಾಂಟೆಂಟ್ ಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ ಸಪೋರ್ಟ್ ಮಾಡಬಹುದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.